ಎಲ್ರಿಗೂ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪರೀಕ್ಷೆ ಈಗಾಗಲೇ ಡೇಟ್ ಅನೌನ್ಸ್ ಆಗಿದ್ದಾವೆ. ಆ ಒಂದು ಪರೀಕ್ಷೆಗೆ ಏನು ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ನಾವು ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ತರಗತಿಗಳು ನಿಮಗೆಲ್ಲರಿಗೂ ಕೂಡ ಫ್ರೀಯಾಗಿ ಸಿಗ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಹಾಗೆ ನೀವು ಕೂಡ ನೋಟ್ಸ್ ಮಾಡಿಕೊಂಡು ತರಗತಿಗಳನ್ನು ಓದ್ಕೊಳ್ತಾ ಹೋಗಿ. ಓಕೆ, ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ, ರಾಜ್ಯ ಸಚಿವಾಲಯದ ಶ್ರೇಣಿಯನ್ನು ಅತ್ಯುನ್ನತದಿಂದ ಕೆಳಗೆ ವ್ಯವಸ್ಥೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಡರ್ ಸೆಕ್ರೆಟರಿ, ಸ್ಪೆಷಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ ಮತ್ತು ಸೆಕ್ರೆಟರಿ ಅಂತ ನೋಡಿ. ಇದರಲ್ಲಿ ಮೊದಲನೇದು ಯಾವುದು ಬರುತ್ತೆ ಅಂತ ಇಲ್ಲಿ ಕೇಳಿದರೆ, ಮೊದಲನೇದು ಯಾವುದು ಬರುತ್ತೆ? ಸೆಕ್ರೆಟರಿ ಬರುತ್ತದೆ. ನೋಡಿ, ಈ ಒಂದು ಪ್ರಶ್ನೆಗಳನ್ನು ಹಿಂದಿನ ತರಗತಿಗಳಲ್ಲಿ ಮಾಡಿದ್ದೆ ಅಂತ ಅನಿಸದೆ. ಸ್ವಲ್ಪ ಮುಂದೆ ಹೋಗೋಣ. ಓಕೆ, ಈ ಒಂದು ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಇವತ್ತಿನ ಒಂದು ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಹೊಂದಿಸಿ ಬರೆಯಿರಿ ಅಂತ ಇದೆ ನೋಡಿ. ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ, ಸಿಟಿ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ, ನಮೇರಿ ರಾಷ್ಟ್ರೀಯ ಉದ್ಯಾನವನ, ಹಾಗೆ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಅಂತ 4 ಉದ್ಯಾನವನಗಳಿದ್ದಾವೆ. ಎರಡನೇ ಒಂದು ಇದರಲ್ಲಿ ನೋಡಿ, ಜಮ್ಮು ಕಾಶ್ಮೀರ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಅಸ್ಸಾಂ ಮತ್ತು ರಾಜಸ್ಥಾನ್ ಅಂತ ಇದ್ದಾರೆ. ಹಾಗಾದರೆ ಯಾವುದಕ್ಕೆ ಇಲ್ಲಿ ಹೋಲಿಕೆ ಆಗಿದ್ದಾವೆ ಅಂತ ನೋಡಿ. ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ, ಇದು ಆಂಧ್ರ ಪ್ರದೇಶದಲ್ಲಿ ನಮಗೆ ಕಂಡು ಬರ್ತದೆ. ಅದೇ ಇಲ್ಲಿ ಸಿಟಿ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಅದು ನಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಅದೇ ರೀತಿ ನಮೇರಿ ರಾಷ್ಟ್ರೀಯ ಉದ್ಯಾನವನವನ್ನು ನೋಡೋದಾದರೆ ಅದು ನಮಗೆ ಅಸ್ಸಾಮಲ್ಲಿ ಕಂಡು ಬರುತ್ತೆ. ಹಾಗೆ ಗುರು ಘಾಸಿದಾಸ ರಾಷ್ಟ್ರೀಯ ಉದ್ಯಾನವನ ಇದೆ, ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ. ಹಾಗಾಗಿ ಆಪ್ಷನ್ ಏನು ಬಿ ಇದೆ, ಅದು ಸರಿದ ಉತ್ತರ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಬ್ಯಾಕ್ ಹ್ಯಾಂಡ್ ಡ್ರೈವ್ ಡ್ಯೂಕ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಈ ಎಲ್ಲ ಪದಗಳು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾವೆ ಅಂತ. ಬ್ಯಾಕ್ ಹ್ಯಾಂಡ್ ಡ್ರೈವ್, ಡ್ಯೂಕ್, ಅಡ್ವಾಂಟೇಜ್ ನೋಡಿ, ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ ಅಂತ ಅಂದರೆ, ಲಾನ್ ಟೆನ್ನಿಸ್ ಎಂಬತಕ್ಕಂತಹ ಒಂದು ಗೇಮ್ ಇದೆ. ಲಾನ್ ಟೆನ್ನಿಸ್ ಎಂಬತಕ್ಕಂಥ ಆಟ ಇದಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು. ಓಕೆನಾ? ಅರ್ಥ ಆಯಿತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನ ನೀಡಿರ್ತಕ್ಕಂಥ ಒಂದು ಉಗ್ರಗಾಮಿ ಭಯೋತ್ಪಾದನಾ ಸಂಘಟನೆಗಳಲ್ಲಿ ತಪ್ಪಾಗಿರೋದನ್ನು ಗುರುತಿಸಿ ಅಂತ ನೋಡಿ. ಹಿಜ್ಬುಲ್ಲಾ ಅಂತ ಕೊಟ್ಟಿದ್ದಾರೆ, ಲೆಬನಾನ್ ಇದೆ, ಸರಿಯಾಗಿದೆ. ಹೆಜಬೊಲ್ಲಾ ಅಂತ ನಾವು ಕರಿತೇವೆ, ಲೆಬನಾನಲ್ಲಿ ಇದು ಆಗಿದ್ದು, ಇದು ಸರಿ. ತಾಲಿಬಾನ್ ಅಫ್ಘಾನಿಸ್ತಾನ, ಎಲ್ಲರಿಗೂ ಕೂಡ ಗೊತ್ತು ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಇದೆ ಅಂತ. ಬೋಕೋ ಹರಾಮ್ ಇದೆ, ನೈಜೀರಿಯಾ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಬೋಕೋ ಹರಾಮ್ ನೈಜೀರಿಯಾ ಅಂತಕ್ಕಂಥದ್ದು. ಆದರೆ ಜಮಿಯಾ ಇಸ್ಲಾಮಿಯಾ ಅಂತ ಕೊಟ್ಟಿದ್ದಾರೆ, ಇದು ಪಾಕಿಸ್ತಾನ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಜಮಿಯಾ ಇಸ್ಲಾಮಿಯಾ ಪಾಕಿಸ್ತಾನದಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಏಷಿಯನ್ ಅಭಿವೃದ್ಧಿ ಬ್ಯಾಂಕ್, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಮನಿಲಾ ಫಿಲಿಪ್ಪೈನ್ಸ್ನಲ್ಲಿ ಇದರ ಕೇಂದ್ರ ಕಚೇರಿ ನಿಮಗೆ ಕಂಡು ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಭಾರತ ಸಂಸ್ಥಾಪಕ ಸದಸ್ಯತ್ವವನ್ನು ಹೊಂದಿದೆ ಅಂತ ನೋಡಿ. ಭಾರತ ಈ ಒಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸಂಸ್ಥಾಪಕ ಸದಸ್ಯತ್ವವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಅದಾದ ಬಳಿಕ ಇದು ಪ್ರಮುಖವಾಗಿ ಇಂಧನ ಸಾರಿಗೆ ಮತ್ತು ಸಂಪರ್ಕ, ಕೈಗಾರಿಕೆ, ಸಾಮಾಜಿಕ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಅಗತ್ಯ ಸಾಲವನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಮೂರನೇದಾಗಿ 1966 ಡಿಸೆಂಬರ್ 19ರಲ್ಲಿ ಸ್ಥಾಪನೆ ಆಗಿದೆ ಅಂತ ನಮಗೆ ಗೊತ್ತಿದೆ. 1966 ಡಿಸೆಂಬರ್ 19ರಲ್ಲಿ ಸ್ಥಾಪನೆ ಆಗಿದೆ ಅಂತ ಇದು ಎಲ್ಲರಿಗೂ ಕೂಡ ಗೊತ್ತು. ಹಾಗಾಗಿ 3 ಯಾವುದರಲ್ಲಿದೆ ನೋಡಿ, 3 ಆಪ್ಷನಲ್ಲಿ 3 ಇದೆ. ಡಿ ಅಲ್ಲ ಅಂತ ನಮಗೆ ಗೊತ್ತಾಗಿದೆ. ಸರಿಯಾದ ಹೇಳಿಕೆ ಆಯ್ಕೆ ಮಾಡಬೇಕು ಅಂತ. ಹಾಗೆ ಭಾರತ ಸಂಸ್ಥಾಪಕ ಸದಸ್ಯತ್ವ ಹೊಂದಿದೆ, ಇದು ಕೂಡ ಸರಿ ಇದೆ. 1 ಮತ್ತು 3 ಯಾವುದಿದೆ ನೋಡಿ, ಬಿ ಮತ್ತು ಎನಲ್ಲಿದೆ. ಅದೇ ರೀತಿ ಇದು ಇಂಧನ ಸಾರಿಗೆ, ಸಂಪರ್ಕ, ಕೈಗಾರಿಕೆ ಮತ್ತು ಸಾಮಾಜಿಕ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಅಗತ್ಯ ಸಾಲವನ್ನು ನೀಡುತ್ತೆ ಎಂದು ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಇದು ಸಾಲವನ್ನು ನೀಡುತ್ತದೆ ಇದಕ್ಕೆಲ್ಲ.
ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ನೋಡಿ, ತುಂಬ ಇಂಪಾರ್ಟೆಂಟು. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳಿ. ಈಗ ಪ್ರೆಸೆಂಟಾಗಿ ಯಾರಿದ್ದಾರೆ ಅದರ ಒಂದು ಚೇರ್ಮನ್, ಅದನ್ನು ಕೂಡ ನೀವು CEO ಯಾರಿದ್ದಾರೆ, MD ಯಾರಿದ್ದಾರೆ ನೋಡ್ಕೊಳ್ಳಿ. ಪಕ್ಕಾ ಪ್ರಶ್ನೆ ಬರ್ತದೆ. ಮತ್ತು ಎಷ್ಟು ಸದಸ್ಯ ರಾಷ್ಟ್ರಗಳು ಇಲ್ಲಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಸದಸ್ಯ ರಾಷ್ಟ್ರಗಳಿದ್ದಾವೆ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಪಕ್ಕಾ ಕ್ವಶನ್ ಇದು. ಓಕೆನಾ? ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕೊಟ್ಟಿದ್ದಾರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ. ಇದರ ಕುರಿತು ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಉರುಗ್ವೆ ಸುತ್ತಿನ ಮಾತುಕತೆಯಂತೆ 1995ರಲ್ಲಿ ಜನವರಿ 1ರಂದು ಇದು ಅಸ್ತಿತ್ವಕ್ಕೆ ಬಂತು ಅಂತ. ಉರುಗ್ವೆ ಸುತ್ತು, ಉರುಗ್ವೆ ರೌಂಡ್ ಅಂತ ನಾವು ಓದಿರ್ತೇವೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಇದು ಸರಿ ಇದೆ, ಆಯಿತಾ. ಮತ್ತು ಇಲ್ಲಿ 1948ರ GATT ಅಂದರೆ ಜನರಲ್ ಅಗ್ರಿಕಲ್ಚರ್ ಟ್ರೇಡ್ ಟರಿಫ್ ಅಂತ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಟರಿಫ್ ಅಂತ, ಇದರ ಒಂದು ಒಪ್ಪಂದದ ಸಾಂಸ್ಥಿಕ ರೂಪ ಆಗಿದೆ ಅಂತ. ಇದು ಕೂಡ ಸರಿ ಇದೆ, ಆಯಿತಾ. ನೆಕ್ಸ್ಟ್ ಮೂರನೇದು ನೋಡಿ, ದೈನಿಕ ವ್ಯವಹಾರಗಳನ್ನು ಸಾಮಾನ್ಯ ಮಂಡಳಿ ಹಾಗೆಯೇ ಇದು ಸಚಿವರ ಮಟ್ಟದ ಸಮ್ಮೇಳನದ ನಿರ್ದೇಶನ ಇಲ್ಲಿ ಮಾಡ್ತದೆ ಅಂತ. ದೈನಿಕ ವ್ಯವಹಾರಗಳನ್ನು ಸಾಮಾನ್ಯ ಮಂಡಳಿ ಹಾಗೆಯೇ ಇದು ಸಚಿವರ ಮಟ್ಟದ ಸಮ್ಮೇಳನದಿಂದ ನಿರ್ದೇಶಿಸಲ್ಪಡ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಇನ್ನೂ 2 ಆಪ್ಷನ್ ಇದ್ದಾವೆ ನೋಡಿ. ಭಾರತ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಆಗಿದೆ ಅಂತ, ಇದು ಕೂಡ ಸರಿ. ಮತ್ತು ಇಲ್ಲಿ 5ನೇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಒಂದು ಮಂತ್ರಿಗಳ ಸಮಾವೇಶ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ವರ್ಲ್ಡ್ WTO ಏನಿದೆ ಇದರ ಒಂದು 5 ಹೇಳಿಕೆಗಳು ತುಂಬ ಇಂಪಾರ್ಟೆಂಟ್, ಬರ್ಕೊಳ್ಳಿ ಇದನ್ನು. ಯಾಕೆಂದರೆ ಒಂದೊಂದು ಹೇಳಿಕೆ ಕೂಡ ಒಂದೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈಕ್ವಲ್ ಆಗಿದ್ದಾವೆ, ಪ್ರಶ್ನೆಗಳು ಕೇಳಬಹುದು. ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳಿದ್ದಾವೆ, ಬರ್ಕೊಳ್ಳಿ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆ, ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಏನಪ್ಪ ಮುಂದಿನ ಪ್ರಶ್ನೆ ಅಂದರೆ, ಕೆಳಗಿನ ಇತಿಹಾಸಕಾರರಲ್ಲಿ ತಾಜ್ ಮಹಲ್ ಯುರೋಪಿಯನ್ ಮತ್ತು ಏಷಿಯಾಟಿಕ್ ಪ್ರತಿಭೆಗಳ ಸಂಯೋಜನೆ ಅಂತ ಯಾರನ್ನು ಇಲ್ಲಿ ವಾದಿಸಿದ್ದಾರೆ ಅಂತ. ಕೆಳಗಿನ ಇತಿಹಾಸಕಾರರಲ್ಲಿ ತಾಜ್ ಮಹಲ್ ಯುರೋಪಿಯನ್ ಮತ್ತು ಏಷಿಯಾಟಿಕ್ ಪ್ರತಿಭೆಗಳ ಸಂಯೋಜನೆ ಅಂತ ಯಾರನ್ನು ವಾದಿಸಿದ್ದಾರೆ ಅಂತ, ಇಲ್ಲಿ ಯಾರು ವಾದಿಸಿದ್ದಾರೆ ಅಂತ ಕೇಳಿದರೆ ಇದು ಯಾವುದಪ್ಪ ಅಂತಂದರೆ V.A. ಸ್ಮಿತ್ ಅವರು ಇದನ್ನು ಹೇಳಿರ್ತಕ್ಕಂಥದ್ದು. ಆಪ್ಷನ್ ಡಿ. ಇವರೊಬ್ಬ ಫೇಮಸ್ ಇತಿಹಾಸಕಾರರು. ಇವರು ನೆನ್ಪಿಟ್ಕೊಳ್ಳಿ, ಪಕ್ಕ ಇವರ ಬಗ್ಗೆ ಪ್ರಶ್ನೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಇದು ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಬಹುಪಕ್ಷೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಒಂದು ಹೇಳಿಕೆಗಳನ್ನು ಗಮನಿಸಿ ಅಂತ. ಸುಂಕ ವ್ಯಾಪಾರದ ಮೇಲೆ ಸಾಮಾನ್ಯ ಒಪ್ಪಂದ ಅಥವಾ GATTವು 1948ರಿಂದ ಆರಂಭವಾಗಿದ್ದು, ಆರಂಭಿಕ ಹಂತದಲ್ಲಿ ಕೇವಲ ತಯಾರಿಕಾ ಸರಕಿಗೆ ಮುಕ್ತ ವ್ಯಾಪಾರ ಕಲ್ಪಿಸಿತ್ತು ಅಂತ ಒಂದು ಹೇಳಿಕೆ. ಓಕೆನಾ? ನೆಕ್ಸ್ಟು 2ನೇದು 1995ರಲ್ಲಿ ಕೃಷಿ ಸಂಬಂಧಿತ ಸರಕುಗಳನ್ನು WTO ಏನಿದೆ ಇದರ ಒಪ್ಪಂದದಲ್ಲಿ ಇಲ್ಲಿ ಸೇರಿಸಲಾಯಿತು ಅಂತ, ಇದು 2ನೇದು. ಹಾಗೆ 3ನೇದು ಸಂಕೇತ ಪ್ರಸ್ತಾವನೆಯ ಸೇವಾ ವ್ಯಾಪಾರದ ಮೇಲಿನ ಒಪ್ಪಂದ GATT ಮತ್ತು ಇಲ್ಲಿ ಟ್ರಿಪ್ಸ್ ಎಂಬತಕ್ಕಂಥ ಒಂದು ವಿಶ್ವದಾದ್ಯಂತ ಏಕರೂಪದ ಒಂದು ಪೇಟೆಂಟ್ಗಳಲ್ಲಿ ವ್ಯವಸ್ಥೆಯು ಇಲ್ಲಿ ಕುರಿತು ಪ್ರಸ್ತಾಪಿಸಿತು ಅಂತ ಕೊಟ್ಟಿದ್ದಾರೆ. ಇದೊಂದು ಹೇಳಿಕೆ. ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡಿ, ತುಂಬ ಇಂಪಾರ್ಟೆಂಟು. 3 ಕೂಡ ಹೇಳಿಕೆಯಲ್ಲಿ ಸರಿಯಾಗಿದ್ದಾವೆ, ಯಾವುದೂ ಕೂಡ ತಪ್ಪಿಲ್ಲ. ಏನು ಇಂಥ ಹೇಳಿಕೆಗಳು ಇರ್ತಕ್ಕಂಥ ಒಂದು ಪ್ರಶ್ನೆಗಳು ಇರ್ತವೆ, ನೀವು ಏನು ಓದಿರಲಿಲ್ಲ ಅಂತ ಅಂದರೆ ಎಲ್ಲವನ್ನು ಕೂಡ ನೀವು ಒಂದೊಂದು ಸಲ ಬರ್ಕೊಂಬಿಡಬೇಕು ಶಾರ್ಟ್ ನೋಟ್ಸ್ ಆಗಿ. ಆವಾಗ ನಿಮಗೆ ನೆನಪಿರ್ತದೆ, ಯಾವುದೂ ಅಲ್ಲ ಇದಕ್ಕೆ. ಯಾಕೆಂದರೆ ಯಾವುದೂ ಕೂಡ ತಪ್ಪಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಹಾಯಾನ ಬೌದ್ಧ ಪಂಥದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ. ನೋಡಿ, ಇದು ಬುದ್ಧನ ಸ್ವರ್ಗ ಸ್ಥಾನಮಾನವನ್ನು ಮೂರ್ತಿ ಪೂಜೆಯನ್ನು ನಂಬುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಇದರ ಉಪಪಥಗಳೆಂದರೆ ಯೋಗಕಾರ ಮತ್ತು ಮಾಧ್ಯಮಕ ಅಂತ. ಇಲ್ಲಿ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಮತ್ತೆ ಕೇಳಿದರೆ, ಇವೆರಡೂ ಕೂಡ ಸರಿ. ಹೀನಯಾನ ಏನಿದ್ದಾರೆ ಅವರು ಚೇಂಜ್ ಆಗೋದಿಲ್ಲ, ಮಹಾಯಾನ ಏನಿದ್ದಾರೆ ಅವರು ಚೇಂಜ್ ಆಗೋದಿಲ್ಲ, ಹೀನಯಾನ ಏನಿದ್ದಾರೆ ಅವರು ಚೇಂಜ್ ಆಗ್ತಾರೆ. ಹಾಗಾಗಿ 1ನೇದು ಸರಿ. ಇದರ ಉಪಪಂಥಗಳು ಯಾವ್ಯಾವುದು ಅಂತಂದರೆ ಯೋಗಕರ ಮತ್ತು ಮಾಧ್ಯಮಕ, ಇದು ಕೂಡ ಸರಿ. ಓಕೆನಾ? ಆಪ್ಷನ್ ಸಿ 1 ಮತ್ತು 2 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಪಿಂಗಳಿ ವೆಂಕಯ್ಯನವರು ಮೂಲ ಧ್ವಜವನ್ನು ವಿನ್ಯಾಸಗೊಳಿಸಿದರು ಅಂತ. ಇದು ಎಲ್ಲರಿಗೂ ಕೂಡ ಗೊತ್ತಿದೆ. 1947ರಲ್ಲಿ ಜುಲೈ 22ನೇ ತಾರೀಕಿನಂದು ಇದನ್ನು ಮಾಡ್ತಾರೆ. ಅದು ಎಲ್ಲರಿಗೂ ಕೂಡ ಗೊತ್ತು. 1ನೇದು ಸರಿ ಅಂತ.
ಎರಡನೇದು ನೋಡಿ, ಈ ಧ್ವಜವನ್ನು ಮೊದಲು 1921ರ ಒಂದು ಬೆಜವಾಡದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಸ್ತುತಪಡಿಸಲಾಯಿತು ಅಂತ. ಇದು ಕೂಡ ಏನಿದೆ ಸರಿ ಇದೆ. ಅದೇ ರೀತಿ ಮೂರನೇದು ನೋಡಿ, ಧ್ವಜದ ಅಗಲ ಏನಿದೆ ಮತ್ತು ಉದ್ದದ ಅನುಪಾತ 2:3. ಇದು UPSC ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಹೇಳಿಕೆ. ಮೂರನೇದು ಕೂಡ ಸರಿ ನೋಡಿ. ಮತ್ತು ನಾಲ್ಕನೇದು, ಅಶೋಕ ಚಕ್ರದ ವ್ಯಾಸವು ಬಿಳಿ ಪಟ್ಟಿಯ ಎತ್ತರದ 4ನೇ ಒಂದು ಭಾಗ ಎಂದು ನಿರ್ದಿಷ್ಟಪಡಿಸಲಾಗಿದೆ ಅಂತ ಏನು ಕೇಳಿದರೆ ಇದು ತಪ್ಪು. ಓಕೆನಾ? ಹಾಗಾಗಿ 1, 2, 3 ಇವು 3 ಕೂಡ ಸರಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅಶೋಕ ಚಕ್ರದ ವ್ಯಾಸ ಏನಿದೆ ಬಿಳಿ ಪಟ್ಟಿಯ ಎತ್ತರದ 4ನೇ ಒಂದು ಭಾಗ ಏನಿದೆ ಇದು ತಪ್ಪು ಎಂಬತಕ್ಕಂಥದ್ದು ನೆನಪಿರಲಿ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಇವತ್ತಿನ ಕೊನೆಯ ಪ್ರಶ್ನೆ ಇದು. ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಇದನ್ನು 1876ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. INA ಅಂತ, ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತ. ಹಾಗಾದರೆ ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿ. ಆನಂದ್ ಮೋಹನ್ ಬೋಸ್ ಎಂಬತಕ್ಕಂಥವ್ರು ಇದನ್ನು ಸ್ಥಾಪನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ಇದೇ ರೀತಿ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇದೇ ರೀತಿ ನಿಮಗೆ ಎಲ್ಲರಿಗೂ ಕೂಡ ತರಗತಿಗಳು ಬೇಕಾಗಿತ್ತು ಅಂತಂದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ತರಗತಿಗಳು ನಿಮಗೆ ಎಕ್ಸಾಮ್ ಬರೋ ರೀತಿಯಲ್ಲಿ ಏನು ಹತ್ರ ಬರ್ತದೆ ಆವಾಗ ತರಗತಿಗಳು ಕೂಡ ನಿಮಗೆ ಸ್ಪೀಡ್ ಆಗ್ತಾ ಹೋಗ್ತವೆ. ಯೂಸ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.